ಅಯ್ಯ 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 ನೇಗಿಲ್ ಉಳೋದು ಎಷ್ಟು ಸುಲಭ ಅಲ್ವಾ? ಹೌದು ಕಣ ಮೋಟು. ಈ ಜನ ಯಾಕಪ್ಪ ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಅಂತಾರೆ. ಹೌದು ಕಣ. ಅಯ್ಯ 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 ಇದೇನೋ ಹಸು. ಏನಾಯ್ತು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದೆ? ಅಯ್ಯೋ ಅಯ್ಯೋ ಯಾರೋ ಕಾಪಾಡಿ. ಎಂದಿಲ್ಲ ಈ ಎತ್ತ ಕಂಟ್ರೋಲ್ ಮಾಡೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ. ಯಾರಾದ್ರೂ ಕಾಪಾಡಿ. ಮೋಟು ಜಲ್ದಿ ಏನಾದ್ರು ಪ್ಲಾನ್ ಮಾಡು, ಸೊಂಟ ಮುರಿದೋಗ್ತಾ ಇದೆ. ಏನ್ ಮಾಡ್ಲೋ, ಖಾಲಿ ಹೋಟೆಲ್ ಅಲ್ಲಿ ತಲೆನೇ ಓಡೋದಿಲ್ಲ. ನೀನೇನಾದ್ರೂ ಯೋಚನೆ ಮಾಡಪ್ಪತ್ಲೋ. ಐಡಿಯಾ ಲೇ, ನಾವಿಬ್ರು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ನಮ್ಗೇನು ಏಟಕಲ್ಲ ಕಣು. ಈಗ ಬಂತು ನೋಡು, ಉಳೋದ್ರಲ್ಲಿ ಸಖತ್ ಮಜಾ. ಇಲ್ಲ ಹಿಡಿದು ಹೊಲದಲ್ಲಿ ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅಯ್ಯೋ ಕೊಂಬು ಸಿಗಾಕೊಂಡ್ಬಿಡ್ತು. ಅಯ್ಯೋ ಸದ್ಯ ಬದುಕಿದ್ವಿ ಕಣಪತ್ಲು. ಯಮರಾಜನ ಎಮ್ಮೆ ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿದೆ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಬದುಕೇ ಇದೀವಿ ಕಣ ಮೋಟು. ನಾವು ಬದುಕಿರುವಾಗ್ಲೇ ಯಮನ್ ಕೋಣನ ನಾವು ನೋಡೋದಕ್ಕಾಗೋದಿಲ್ಲ ಗೊತ್ತಾ. ಈ ಯಮ ಇದಾನೆ ಅನ್ನೋದೇ ಡೌಟ್ ಕಣ. ಪುರಾಣದ ಕಥೆಗಳ ಪ್ರಕಾರ ಯಮ ಇದಾನೆ ಕಣೋ, ಆದ್ರೆ ಅವನು ಇದುವರೆಗೂ ಯಾರೂ ನೋಡಿಲ್ಲ. ಮಹಾಪ್ರಭು, ನಾವು ಪತ್ಲು ಅನ್ನೋನ್ನ ಕರ್ಕೊಂಬರ್ಬೇಕು. ಯಾಕಂದ್ರೆ ಅವನ ಆಯುಷ್ ಇವತ್ತು ಮುಗೀತು. ಅಲ್ಲಿ ನೋಡಿ ಚಿತ್ರಗುಪ್ತರೇ, ಪತ್ಲು ಕೆಳಗಡೆ ಹೊಲದಲ್ಲಿದ್ದಾನೆ. ಏನೋ ಮಾಡಿದ್ರೆ ನೀನು ಕೋಣ. ಒಡನೆ ಕೆಳಗೆ ನಡಿ ಚಿತ್ರಗುಪ್ತ. ಲ್ಯಾಪ್ಟಾಪ್ ಅನ್ನು ನಾವು ಈಗಲೇ ತೆಗೆದುಕೊಳ್ಳಬೇಕು. ಎಷ್ಟೇ ಆಗಲಿ ಅದು ಇಡೀ ಜಗತ್ತಿನ ಜನರ ಜೀವನ ರೇಖೆ ಕುಂಡಲಿ ಜಾತಕ ಅಲ್ಲವೇ? ಅಯ್ಯಯ್ಯಪ್ಪ, ಇದೆಲ್ಲಿಂದ ಬಿತ್ತು? ಅಯ್ಯೋ, ಇದು ಹೊಸ ಲ್ಯಾಪ್ಟಾಪ್ ಕಣೋ. ಇದೆಲ್ಲಿಂದ ಬಿತ್ತು? ನನ್ಗನ್ಸುತ್ತೆ ಯಾವನ ಏರೋಪ್ಲೇನ್ ಇಂದ ಉದುರಿಸ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ಈ ಮೋಡ ಕೆಳಗಡೆ ಇಳಿತಾ ಇದೆ. ಏನಾದ್ರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ಅದ್ಯಾರೋ ನಮ್ ತರ ಮನುಷ್ಯ ಇದ್ದಂಗಿದ್ದಾನೆ. ನಡಿ ಅವ್ರ ಹತ್ರ ಹೋಗಿ ನಾವು ಅವರಾಗೆ ಮೋಡದ ಮೇಲೆ ಆರ್ಬೋದಾ ಅಂತ ಕೇಳೇ ಬಿಡೋಣ. ಬಾ, ಏನಾದ್ರೂ ಇರ್ಬೋದು. ಅಯ್ಯೋ, ಅವ್ರ ಮನುಷ್ಯರಲ್ಲ ಕಣೋ, ಯಮರಾಜ, ಸಾಕ್ಷಾತ್ ಯಮರಾಜ. ನನ್ಗನ್ಸುತ್ತೆ ಈ ಲ್ಯಾಪ್ಟಾಪ್ ಅವಂದೇ ಇರ್ಬೇಕು. ಚಿತ್ರಗುಪ್ತರು ಆದಷ್ಟು ಬೇಗ ಲ್ಯಾಪ್ಟಾಪ್ ಅನ್ನು ಹುಡುಕಿ. ಅದರಲ್ಲಿ ಆ ಪತ್ಲುವಿನ ಜೀವನದಲ್ಲಿ ಎಂಟ್ರಿ ಇದೆ. ಅದು ಡಿಲೀಟ್ ಆಯ್ತು ಅಂದ್ರೆ ನಾವು ಕರ್ಕೊಂಡೋಕ್ ಆಗುದೇ ಇಲ್ಲ. ಚಿತ್ರಗುಪ್ತ, ಕಮಾನ್ ಜಲ್ದಿ. ಅಯ್ಯೋ, ಯಮರಾಜ ಯಾಕೆ ಬಂದ ಅಂತ ನನಗೆ ಗೊತ್ತು. ನನ್ನ ಎತ್ತಕೊಂಡು ಹೋಗಕ್ ಬಂದವನೇ. ಮೋಟು, ನಾನು ನಿನ್ ಬಿಟ್ಟೆಲ್ಲೂ ಹೋಗಲ್ಲ ಕಣೋ. ಏನಾರು ಒಂದು ಐಡಿಯಾ ಮಾಡು. ನಾನಿರೋ ತನಕ ನೀನ್ ನನ್ನನ್ನ ಕರ್ಕೊಂಡೋಕ್ ಆಗೋದೇ ಇಲ್ಲ. ಆದ್ರೆ ಇಲ್ಲಿಂದ ಹೊರಗೆ ಹೇಗ್ ಹೋಗೋದು? ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ. ನೀನೇನಾದ್ರೂ ಯೋಚನೆ ಮಾಡೋ. ಐಡಿಯಾ. ಈ ಸಮೋಸ ವಾಸನೆಗೆ ಬೀಳದೇ ಇರೋರು ಯಾರು ಇಲ್ಲ. ಈ ಸಮೋಸದಿಂದ ಆಟ ಆಡಿಸ್ತೀನಿ ನೋಡು. ಹಲೋ ಸರ್, ಇದನ್ನೇನಾರು ತಿಂತೀರಾ? ಇನ್ನೊಂದು ತಗೋ, ಕ್ಯಾಚ್. ಓ, ಇದು ನಿಜವಾಗ್ಲೂ ಸೂಪರ್ ಐಡಿಯಾ. ಈ ಐಡಿಯಾ ಬಹಳ ಚೆನ್ನಾಗಿತ್ತು. ಇನ್ ಯಮರಾಜರು ನಮಗೆ ಹಿಡಿಯೋದಕ್ಕೆ ಆಗೋದೇ ಇಲ್ಲ. ರೈಟ್ ಚಿತ್ರಗುಪ್ತರೇ, ಅಲ್ಲಿ ನೋಡಿ, ಅವ್ರು ತುಂಬಾ ಹುಷಾರಾಗಿದ್ದಾರೆ. ಅವ್ರು ನಮ್ಮ ವಾಹನನೇ ತಗೊಂಡು ಹೋಯ್ತಾ ಇದಾರೆ ನೋಡಿ ಅಲ್ಲಿ. ನಡೀರಿ, ನಾವು ಒಂದು ಸೈಕಲ್ ಕಿತ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಈ ಬಾಡಿಗೆ ಸೈಕಲ್ ಓಡಿಸೋದು ಬಹಳ ಕಷ್ಟ ಅಪ್ಪ. ಚೈನೇ ಸರಿಗಿಲ್ಲ. ಅಯ್ಯೋ, ಏ ಮೋಟು ಬತ್ಲ, ಯಾವ ನಾಟಕ ಕಂಪನಿಗೆ ಸೇರ್ಕೊಂಡಿರಿ? ಹೊಸ ಡ್ರಾಮಾ ಮಾಡಕತ್ತೀರೇನ? ಮಗು, ನೀನು ಯಾರನ್ನು ಮೋಟು ಪತ್ಲು ಅಂತ ಕರೀತಿರುವೆ? ನಾನು ಯಮರಾಜ, ಮತ್ತಿವರು ಚಿತ್ರಗುಪ್ತರು. ಓಹೋ, ನೀನ ಯಮರಾಜ, ಮತ್ತಾತ ಚಿತ್ರಗುಪ್ತ ಏನ? ಹೌದು ಮಾನವ, ಯಮ ಮಹಾರಾಜರು ನಿಜ ಹೇಳ್ತಿದ್ದಾರೆ. ನಾವು ಯಮಲೋಕದಿಂದ ಬಂದಿದ್ದೀವಿ. ಓ, ಯಮಲೋಕದಿಂದ ಬಂದಿರೇನ? ನನ್ನ ಮಾತು ನಿಮಗೆ ಅಲ್ಲಿಗೆ ಕಳಿಸ್ತೀನಿ ನೋಡಿ. ಈಗ ನೀವೇ ನನ್ನ ಒಳ್ಳು ಮಾಡ್ತಾ ಇದ್ದೀರಾ? ಮೀಸೆ ಇಟ್ಕೊಂಡು ಕಿರೀಟ ಹಾಕೊಂಬಿಟ್ರೆ ನಾನು ನಿಮ್ಮನ್ನ ಕಂಡಿಡಿಯಕ್ಕಾಗಲ್ಲ ಅನ್ಕೊಂಬಿಟ್ಟಿರೇನ? ಈಗ್ಲಾಯ್ತು ನಿಮ್ಗೆ ಒಕ್ಕರ. ಬಿಡಲ್ಲ, ಬರಲ್ಲ. ಮೀಸೆಯನ್ನು ಬಿಡು, ಎಳೆಯಬೇಡ. ಬಿಡು ಭಕ್ತ, ಎಳೆಯಬೇಡ. ಒಳ್ಳೆ ಕ್ವಾಲಿಟಿ ಗಮ್ ಹಾಕಿ ಮೀಸೆ ಅಂಟಿಸ್ಕೊಂಡ್ಬಿಟ್ಟಿದ್ದೇನಲ್ಲಿ. ಈ ಪತ್ಲು ಮೀಸೆ ಕೀಳ್ತೀನಿ ನೋಡಿ. ಈಗ ಮಾಡ್ತೀನಿ ಅವನಿಗ. ನೀನು ನಮ್ಮ ಮೀಸೆಯನ್ನು ಎಳೆದು ನಮಗೆ ಅಪಮಾನ ಮಾಡುತ್ತಿರುವೆ. ಈಗಲೇ ನಿನಗೆ ಬುದ್ಧಿ ಕಲಿಸುತ್ತೇನೆ. ಏನ್ ಮಾಡ್ಲಿಕ್ಕಂತೀರಿ? ಅರೆ ಸರ, ಮಹಾರಾಜರೇ, ಮಹಾಪ್ರಭು, ನನಗೆ ಕ್ಷಮಿಸ್ಬಿಡ್ರಿ. ನನ್ನ ಟೀ ಅಂಗಡಿ ಎಲ್ಲ ಹಾರೋಕತ್ತದ. ಅಯ್ಯೋ, ಮತ್ತೆ ಕಾಪಾಡ್ರಿ ಸರ. ಅರೆ, ಇದು ಬಹಳ ಸ್ವಾದಿಷ್ಟಕರವಾಗಿದೆ.
ರೇ ಮೋಟು, ನನ್ನ ಜೀವದ ಗೆಳೆಯ, ಏನು ಆ ಕೋಣನ ಎಲ್ಲಿಂದ ತಗೊಂಡ್ಬಂದ್ರು ನೀವು? ನನಗೂ ಹೇಳ್ರು. ಡಾಕ್ಟರ್ ಮುನ್ಸ್ವಾಮಿ, ದಯವಿಟ್ಟು ನನ್ನನ್ನು ಕಾಪಾಡು. ಯಮರಾಜ ನನ್ನ ಹಿಂದೆ ಬರ್ತಾ ಇದ್ದಾನೆ. ಈ ಲ್ಯಾಪ್ಟಾಪ್ನಲ್ಲಿ ನನ್ನ ಜೀವನ ಅಂತ್ಯ ಆಯ್ತು ಅಂತ ಬರ್ತಿದ್ಯಂತೆ. ಏನಾದ್ರು ಮಾಡಿದ್ರೆ ನನ್ನ ನಾಶ ಮಾಡ್ಬಿಡು. ನಿನ್ನ ಕೈ ಮುಗಿತೀನಪ್ಪ. ಅಯ್ಯೋ, ನೀನ್ ಏನ್ ಹೇಳ್ತಿದ್ಯೋ ಅದು ನಿಧಾನವಾಗಿ ಹೇಳು. ಅಯ್ಯೋ, ಇದನ್ನು ಹೊಡೆದಕ್ಕೂ ಆಗ್ತಿಲ್ಲ, ಮುಟ್ಟಕ್ಕೂ ಆಗ್ತಿಲ್ಲ. ಮೋಟು, ಏನಾರು ಐಡಿಯಾ ಮಾಡೋ. ಏನ್ ಮಾಡೋ, ಖಾಲಿ ಹೋಟೆಲ್ ಅಲ್ಲಿ ತಲೆಲೇ ಓಡಲ್ಲ. ಮುನ್ಸಮ್ಮಣ್ಣ, ನೀನೇನಾದ್ರೂ ಐಡಿಯಾ ಮಾಡೋಣ. ನಾವು ನಿಮ್ ಶರಣರಾಗ್ಬಿಟ್ಟಿದೀವಿ. ಪ್ಲೀಸ್ ಏನಾದ್ರೂ ಮಾಡಪ್ಪ. ಪತ್ಲು, ನನ್ನ ಗೆಳೆಯ, ಜೀವದ ಗೆಳೆಯ, ನಾನಿರುವಾಗ ನಿನ್ನನ್ನು ಯಾರು ಟಚ್ ಮಾಡೋದಕ್ಕಾಗಲ್ಲ. ನೀ ಧೈರ್ಯವಾಗಿರು. ಹೌದೇ? ಇವರಿಬ್ಬರನ್ನು ನೀನು ಕಾಪಾಡುವೆಯಾ? ಅಯ್ಯೋ, ಕಾಪಾಡಿ. ಬೇಡ ಬೇಡ ಯಮರಾಜ, ಕಾಪಾಡು. ಕೈ ಮುಗಿತೀನಿ, ನಿನ್ ಕಾಲು ಬೀಳ್ತೀನಿ, ಕೈ ಹೊಡಿತೀನಿ. ಬೇಡ, ಅಯ್ಯೋ ಕಾಪಾಡು. ಅಯ್ಯಯ್ಯೋ, ಈ ಮೋಟು ಪತ್ಲು ಯಾವ ತರ ಗಾಡಿ ಮೇಲೆ ಹತ್ಕೊಂಡು ಹೋಗ್ತಾ ಇದಾರೆ? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಚಲ್, ಇಷ್ಟೊಂದು ಸ್ಪೀಡಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗಾಡಿ ನಿಲ್ಸಿ ಬೇಗ, ಕಮಾನ್ ನಿಲ್ಸಿ ಬೇಗ. ಸರ್, ಸದ್ಯಕ್ಕೆ ನಿಲ್ಸಕ್ಕಾಗಲ್ಲ ಸರ್, ಪತ್ಲು ಜೀವನದ ಪ್ರಶ್ನೆ ಇದು. ಹಾಗಂದ್ರೆ ಏನರ್ಥ? ಯಾವ ಮಾಡೆಲ್ ಗಾಡಿ ಇದು? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ, ಸ್ಟಾಪ್. ಸಿಂಗಂ ಸರ್, ಇದು ಯಮರಾಜನ್ ಕೋಣ, ಅವನು ವೆಹಿಕಲ್ಲು. ಇದು ನಿಲ್ಸಕ್ಕಾಗಲ್ಲ, ಓವರ್ ಸ್ಪೀಡ್ ನಲ್ಲಿ ಇದೆ. ಇದು ನನ್ನ ಜೀವನದ ಪ್ರಶ್ನೆ ಬೇರೆ. ಎಂಪಾಸಿಬಲ್, ಎಂಪಾಸಿಬಲ್. ಐ ಆಮ್ ಡ್ರೀಮಿಂಗ್, ಐ ಆಮ್ ಡ್ರೀಮಿಂಗ್. ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೇನೆ. ಅಯ್ಯಯ್ಯೋ, ಏನ್ ನಡೀತಾ ಇದೆ? ಸೈಕಲ್ ಮೋಟರ್ ಸೈಕಲ್ ಗಿಂತ ಫಾಸ್ಟ್. ಹೆಂಗ್ ಸಾಧ್ಯ ಅದು? ಎಂಪಾಸಿಬಲ್. ಏ ಮೋಟು ಪತ್ಲು, ಮೀಸೆ ಬಿಟ್ಕೊಂಡು ಎಲ್ಲಿ ಹೋಗ್ತಾ ಇದಾರ ಇಬ್ರು? ಸ್ಟಾಪ್, ಐ ಸೇ ಸ್ಟಾಪ್. ಸುಮ್ಮನಿರುವರ ವತ್ಸ, ನಾವು ಎಲ್ಲಿಗೂ ಹೊರಟಿದ್ದೇವೆ, ನಮ್ಮನ್ನು ತಡೆಯಬೇಡಿ. ಹೂ ಈಸ್ ವತ್ಸ್? ಹೂ ಈಸ್ ವಾಟ್ಸ್? ಮೈ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ನಿಲ್ಲಿ, ಇದು ನನ್ನ ಆರ್ಡರ್ ನಿಮಗೆ. ಸ್ಟಾಪ್. ಕಾನೂನು ಮೇಲೆ ಆಣೆ ಮಾಡ್ತಿದ್ದೀನಿ. ನನ್ನ ತಲೆಯು ಪೂರ್ತಿಯಾಗಿ ಕೆಟ್ಟು ಹೋಗಿರುವುದು. ನಾನು ನಿಲ್ಲುವುದಿಲ್ಲ. ನೀನೇ ನನ್ನ ಹಿಂದೆ ಬಾ ಪುತ್ರ. ಓ, ಈಗ ಹೂ ಇಸ್ ಪುತ್ರ? ಆಗ್ಲೇ ವತ್ಸ ಮುಟ್ಟಿಗೆ ಪುತ್ರ ಅಂತಿದ್ಯಾ? ಯಾರು ನೀನು? ನಿಂತ್ಕೋ. ಯಮರಾಜ ಹತ್ರ ಬಂದ್ಬಿಟ್ರು. ಬೇಗ ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಅಯ್ಯಯ್ಯೋ, ಇದೇನ್ ನಡೀತಾ ಇದೆ ಇಲ್ಲಿ? ಯಾರಾದ್ರೂ ಸ್ಟಾಪ್ ಮಾಡಿ, ಇದನ್ನ ಸ್ಟಾಪ್ ಮಾಡಿ ಪ್ಲೀಸ್, ಇನ್ ದ ನೇಮ್ ಆಫ್ ಲಾ. ಇನ್ನು ಸಾಕು ಮಾಡಿ. ತುಂಬಾ ರನ್ನಿಂಗ್ ರೇಸ್ ಆಗೋಯ್ತು. ಯಮರಾಜನಿಂದ ತಪ್ಪಿಸಿಕೊಳ್ಳುವುದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇದು ನನ್ನ ಡೈಲಾಗು. ನೀನ್ ಡೈಲಾಗ್ ಚೇಂಜ್ ಮಾಡ್ಕೋ. ನಡೀತಾ ಇರೋದಲ್ಲ ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಎಂ ಎನ್ನಲಿಲ್ಲ, ಎಂಪಾಸಿಬಲ್ ಎಂದು ಹೇಳಿದೆ. ನಾನು ಯಮರಾಜ, ಯಮ. ಅಯ್ಯೋ ಅಯ್ಯೋ, ನಮ್ಮನ್ನು ಯಾರು ಕಾಪಾಡೋಕ್ಕಾಗಲ್ಲ ಕಣು. ಆಟ ಮುಗಿಯಿತು, ಪರದೆ ಬಿದ್ದಾಯಿತು. ಇನ್ನು ಆ ಲ್ಯಾಪ್ಟಾಪ್ ಅನ್ನು ನನ್ನ ಕೈಗೆ ಕೊಟ್ಟು ಬಿಡಿ. ಅದರಲ್ಲಿ ಈ ಜಗತ್ತಿಗೆ ಕಾಲಿಡೋ ಎಲ್ಲಾ ಮನುಷ್ಯರ ಜೀವನ ರೇಖೆ ಅಡಗಿದೆ. ಮೊದ್ಲು ನೀನು ಪತ್ಲನ ಕರ್ಕೊಂಡೋಗೋದಿಲ್ಲ ಅಂತ ಆಣೆ ಮಾಡ್ಬಿಡು. ಇಲ್ಲ ಅಂದ್ರೆ ನಾನು ಈ ಲ್ಯಾಪ್ಟಾಪ್ ಅಲ್ಲಿರೋ ಎಲ್ಲ ಎಂಟ್ರನ್ನು ಡಿಲೀಟ್ ಮಾಡಕ್ ಬಿಡ್ತೇನೆ. ಬೇಡ ಬೇಡ, ಹಾಗೆ ಮಾಡಬೇಡ. ಅಲ್ಲೋಲ ಕಲ್ಲಲಾಗಿ ಬಿಡುತ್ತದೆ. ಏನು ಗೊತ್ತಾಗುವುದೇ ಇಲ್ಲ. ಯಾರನ್ನು ಬಿಡುವುದು, ಯಾರನ್ನು ಕರೆದುಕೊಂಡು ಹೋಗುವುದು ಎಂದು ತಿಳಿಯುವುದಿಲ್ಲ. ನಿನಗೆ ಅದನ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಬರುತ್ತೇನೋ? ಖಂಡಿತ ಬರೋದಿಲ್ಲ. ಆದ್ರೆ ಹೇಳೋದ್ರಲ್ಲಿ ಏನ್ ಕಳ್ಕೋಬೇಕಾಗಿದೆ ಪತ್ಲು? ಬೇಡ 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 ಬೇಡ, ಹಂಗ್ ಮಾಡಬೇಡ ಮಾನವ. ನಿನ್ನ ಕೈ ಮುಗಿತೀನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾವು ಕೇಳ್ತೀವಿ. ನನ್ಗೆ ನನ್ನ ಜೀವದ ಗೆಳೆಯ ಜೀವ ವಾಪಸ್ ಬೇಕು. ಆ ಮೋಟು ಹೇಳು, ಲ್ಯಾಪ್ಟಾಪ್ ನ ವಾಪಸ್ ಕೊಡು. ಇಲ್ಲ ಅಂದ್ರೆ ಪತ್ಲು ಬದಲು ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ನೋಡು, 1 ಸೆಕೆಂಡ್ ಅಲ್ಲಿ ಲ್ಯಾಪ್ಟಾಪ್ ನನ್ನ ಕೈಗೆ ಬಂದ್ಬಿಡುತ್ತದೆ. ನಿಮ್ಗೆ ಹಾಗನ್ಸುತ್ತ ಮಹಾರಾಜ್ರೆ? ಇವ್ರ ಮಕ ನೋಡಿದ್ರೆ ನಂಗೆ ಆಗ ಅನ್ನಿಸ್ತಾ ಇಲ್ಲ. ನೋಡುತ್ತಿರು, ಅವನ ಜೀವ ಅಂತ ಬಂದಾಗ ಮನುಷ್ಯ ಎಲ್ಲಾ ಬಾಂಧವ್ಯವನ್ನು ಪಕ್ಕಕ್ಕೆ ಇಟ್ಟು ಬಿಡುತ್ತಾನೆ. ಮೊದಲು ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೆ. ಸರಿ, ನಾವು ನಿಮ್ಮ ಸ್ನೇಹಕ್ಕೆ ಜೈ ಅಂತೀವಿ. ಆದ್ರೆ ಪತ್ಲು ಬದಲು ನೀನ್ ನಮ್ ಜೊತೆ ಬರ್ಬೇಕಾಗತ್ತೆ. ನನಗೆ ಒಪ್ಪಿಗೆ, ಆದ್ರೆ ಅಲ್ಲಿ ಬಿಸಿ ಬಿಸಿ ಸಮೋಸ ಸಿಗುತ್ತೆ ತಾನೇ? ಇಲ್ಲ, ನೀವು ಮೋಟರ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬರ್ತೀನಿ. ತಗೊಳ್ಳಿ ನಿಮ್ ಲ್ಯಾಪ್ಟಾಪ್. ಏನಾಗ್ತಾ ಇದೆ? ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ನನಗೆ ಖುಷಿ ಆಗ್ತಿದೆ. ಮೋಟು, ನೀನು ಬಹಳ ಧೈರ್ಯಶಾಲಿ. ನಿನ್ನಂತಹ ಗೆಳೆಯ ಸಿಗೋದು ತುಂಬಾ ಕಷ್ಟ. ಆದ್ದರಿಂದ
ಪತ್ಲುಗೆ ಒಂದು ಜೀವದಾನವನ್ನು ಕೊಡುತ್ತಿದ್ದೇನೆ. ನಿಮ್ಮಿಬ್ಬರದು ಕಿಲಾಡಿ ಜೋಡಿ. ಅಯ್ಯಯ್ಯೋ, ಕಾಪಾಡಿ! ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಿ? ಬಿಟ್ಬಿಡಿ ನನ್ನ ಕ್ಷಮಿಸ್ಬಿಡಿ. ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಕಾಪಾಡಿ, ಕಾಪಾಡಿ, ನನ್ನ ಕಾಪಾಡಿ! ಕುಸ್ತಿ ಮಾಡ್ಲೇಬೇಕು, ಇಲ್ಲಾಂದ್ರೆ ಇರೋ ತಡ್ಕೋ. ಎಲ್ಲೋಗ್ತಾ ಇದೀಯಾ? ಇರೋ, ನನ್ ಮಾತು ಕೇಳು. ಪತ್ತು ಲೇ, ನನ್ ಕುಸ್ತಿ ಮಾಡೋದಕ್ ಬರಲ್ಲ ಕಣ. ನನ್ನ ಯಾಕೆ ಕಡ್ಕೊಂಡಿದ್ಯಾ? ಬಿಟ್ಬಿಡು. ನಾನ್ ಬಿಡಲ್ಲ, ನಿನ್ನ ಜೊತೆ ಕುಸ್ತಿ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾವ್ ಸುಮ್ಮನಿರಲ್ಲ. ನಿಂತ್ಕೊಳ್ಳಲ್ಲ. ಪತ್ಲು, ಕಾಲ್ ಮುರಾಕ್ಬಿಡ್ತೇನೆ. ಲೇ, ನಿನ್ ಕಣ್ಣಿಗೆ ನಾನು ಪೈಲ್ವಾನ್ ತರ ಕಾಣ್ತೀನೇನೋ. ನನಗ್ ಕುಸ್ತಿ ಬರಲ್ಲ, ನನ್ ಬಿಟ್ಬಿಡು. ಬಿಡಲೇ. ನಾ ಗೆದ್ಬಿಟ್ಟೆ, ನಾನೇ ಗೆದ್ಬಿಟ್ಟೆ. ಇನ್ನೊಂದ್ಸಲಿ ಕುಸ್ತಿ ಮಾಡೋಣ. ನಿನ್ನ ಮಕ್ಕ ಮುಚ್ಚಲೇ. And the winner is Motu the Great. ಡಾಕ್ಟರ್ ಮುನ್ಸ್ವಾಮಿ, ದಯವಿಟ್ಟು ನನ್ನ ಕಾಪಾಡು. ಈ ಮೋಟು ನನ್ನ ಸಾಯಿಸ್ಬಿಡ್ತಾನೆ. ಇವನು ಯಾವ WWF ನೋಡಿದ್ನೋ ನನ್ನ ಹಿಡ್ಕೊಂಡು ಕೂತಾವನೆ. ಮೋಟು, ನಿಂಗೊಂದು ಗುಡ್ ನ್ಯೂಸ್ ಇದೆ. ಇಲ್ಲಿ ನೋಡು. FWW ಅಂದ್ರೇನು? ಇದ್ರ ಅರ್ಥ ಏನು ಅಂದ್ರೆ ಪುರ್ಪುರಿ ನಗರ್ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್. ಇದ್ರಲ್ಲಿ ಭಾಗವಹಿಸೋಕೆ ದೇಶ ವಿದೇಶದಿಂದೆಲ್ಲ ಪೈಲ್ವಾನರು ಬರ್ತಾರೆ. ಯೋಚನೆ ಮಾಡು, ನೀವು ಅವನ್ನೆಲ್ಲ ಚೆಚ್ಚಿ ಹಣ್ಗಾಯಿ ನೀರಾಯಿ ಮಾಡ್ಬಿಟ್ಟು ಸೋಲ್ಸ್ಬಿಟ್ಟ ಅಂದ್ರೆ ನಮ್ಮ ಇಡೀ ನಗರದ ನಾಯಕ ಆಗ್ಬಿಡ್ತೀಯ ನೀನು. ಖಂಡಿತವಾಗ್ಲು ನೀನೇನಾದ್ರು ಕುಸ್ತಿನಲ್ಲಿ ಗೆದ್ರೆ 1 ಲಕ್ಷ ಬಹುಮಾನ ಬರುತ್ತೆ. ಅದ್ರಲ್ಲಿ ನೀನ್ ಬೇಜಾನ್ ಸಮೋಸ ತಿನ್ಬಹುದು. 1 ಲಕ್ಷ ಸಮೋಸ ಬಹುಮಾನನ? ನಾನು ಆಡ್ತೀನಿ, ನಾ ಆಡ್ತೀನಿ. ಮೈ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಚಿಂಗಮ್ ಸರ್, ಒಬ್ಬ ಅಪರಾಧಿನೂ ಹಿಡಿಯಕ್ಕಾಗ್ಲಿಲ್ಲ. ಏನ್ ಕುಸ್ತಿಲ್ ಬಂದು ಅದೇನ್ ದಬಾಕ್ತಿರಪ್ಪ ನೀವು? ಓ ಸಾರಿ. ಈಗ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ದಾರೆ ನಮ್ ಪುರ್ಪುರಿ ನಗರದ ಸಮೋಸ ಈಟರ್. ಈಗ ನಿಮ್ಮ ಮುಂದೆ ಕರಿತಾ ಇದ್ದೇವೆ ಥಂಡರ್ ಟೇಕರ್. ಇವನ್ ಜೊತೆ ಕುಸ್ತಿ ಆಡ್ಬೇಕಾ? ನಾನು ದಡಿಯನ್ ಜೊತೆ ಇಲ್ಲ, ಇವನ್ ಜೊತೆ ಆಡಲ್ಲಪ್ಪ. ನೀ ಪುರ್ಪುರಿ ನಗರದ ಮಾನ ಮರ್ಯಾದೆ ಪ್ರಶ್ನೆ ಕಣೋ. ನೀನವನ್ನ ಸೋಲಿಸ್ಬೇಕು. 1 ಲಕ್ಷ ಸಮೋಸ ನಿನಗ್ ಬೇಡವಾ? ಏನು ತಲೆ ಕೆಡಿಸ್ಕೊಬೇಡ ನೀನು. ಎತ್ತ ಹಂಗೆ ಬಿಸಾಕ್ಬಿಡು. ಅಯ್ಯೋ, ಜೀವ ಉಳಿದ್ರು ತಾನೇ ಕಣೋ ಸಮೋಸ ತಿನ್ನೋದಿಕ್ಕೆ. ಇರೋಪ, ಕುಸ್ತಿ ಆರಂಭ. ಜಯ ಶಂಭಲಿಂಗ. ಬಾರೆ ಕಡೆ. ಗೆದ್ಬಿಟ್ಟೆ, ನಾನೇ ಅಯ್ಯಯ್ಯೋ, ನಾನ್ ರೆಫ್ರಿ ಕಣಯ್ಯ. ಅಯ್ಯೋ, ಸಾರಿ ಚಿಂಗಮ್ ಸರ್, ಸಾರಿ. ಅಯ್ಯೋ ಅಮ್ಮ. ಏನ್ ಮಾಡ್ತಿದ್ಯೋ? ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕಣ. ಅಯ್ಯೋ, ಅಯ್ಯಮ್ಮ, ನನ್ ಮೇಲೆ ಬಿದ್ಬಿಟ್ಟ. ಮೋಟು, ನೀನ್ ಅವನ್ನ ಸೋಲಿಸ್ಬಿಟ್ಟೆ ಕಣ. ನೀನ್ ಗೆದ್ದೆ. ಲೇ ಮೋಟು, ನಿಂತ್ಕೊಳ್ಳೋ. ನೀನು ಪುರ್ಪುರಿ ನಗರದ ಹೀರೋ ಕಣ. ಸೂಪರ್ ಕಣ. ಮೋಟು, ನೀ ಸೂಪರ್ ಸ್ಟಾರ್ ಆಗ್ಬಿಟ್ಟೆ. ಮತ್ತೆ ಯಾಕೆ ಹೆದರ್ಕೊಂಡು ಹೋಯ್ತಾ ಇದೀಯಾ? ನಿಂತ್ಕೊಳಪ್ಪ. ನನ್ ಜೀವದ ಪ್ರಶ್ನೆ. ಆ ದಡಿಯ ನನ್ ಮೇಲ್ ಬಿದ್ಬಿಟ್ರೆ ನಾ ಹಪ್ಪಳಾಗೋಗ್ಬಿಡ್ತೀನಿ. ನಾನ್ ಬಚಾವ್ ಹೋಗ್ಬೇಕು. ನಾನಿನ್ ಯಾವತ್ತೂ ಕುಸ್ತಿ ಆಡಲ್ಲಪ್ಪ. ಅಪ್ಪ, ಐಡಿಯಾ. ನೀ ನಮ್ ಸ್ಟಾರ್ ಆಗ್ಬಿಟ್ಟು ಯಾಕೆ ಹೆದರ್ಕೊಂಡು ಹಿಂಗ್ ಓಡೋಗ್ತಾ ಇದೀಯಾ?
ಅಯ್ಯೋ ಅಯ್ಯೋ ಏನಾಗ್ತದೆ ಅಯ್ಯಪ್ಪ ನೀವೆಲ್ರೂ ಸೇರ್ಕೊಂಡು ನಾನು ಫಿನಿಶ್ ಮಾಡಕ್ ನೋಡ್ತಾ ಇದ್ದೀರಾ. ಆಗ್ಲೇ ಹೇಳಿವಲ್ರ ನಾ ಕುಸ್ತಿ ಆಡೋದಿಲ್ಲ ಅಂತ. ಮೋಟು ನನ್ನ ಜೀವದ ನನ್ನ ಮಾತು ಕೇಳು. ಈ ಔಷಧಿನ ನೀನ್ ತಗೋ, 10 ಆನೆ ಬಲ ಬರುತ್ತೆ. ಎಷ್ಟೇ ಜನ ಬರು ನಿನಗೆ ಎತ್ತೆತ್ ಬಿಸಾಕ್ಬಿಡ್ಬೋದು. ನಿನ್ ಮುಂದೆ ಎಂತವನೇ ಬಂದ್ರು ಸ್ವಯಂ ಟಪಕಂತ ಬಿದ್ದೋಗ್ಬಿಡ್ತಾನೆ. ನಿಜ ಹೇಳ್ತಾ ಇದ್ದೀರಾ? ನನ್ನ ನಂಬು ಮೋಟು. ಅದೇನಾದ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನು ರಿಂಗಿಂದ ಆಚೆ ಓಡ್ ಬಂದ್ಬಿಡು. ಸರಿಯಾಗಿದ್ರೆ ನಾಳೆಲ್ಲ ಕುಸ್ತಿ ಮಾಡ್ತೀರಿ. ನಡೀರಿ, ಚಿಂಗಂಬರಕ್ ಮುಂಚೆ ಓಡೋಗ್ಬಿಡೋಣ. ಹೌದು, ಅವ್ರು ಎಲ್ಲೋದ್ರು? ನಾ ಅವ್ರಿಗೆ ಡಿಕ್ಕಿ ಹೊಡೆದ್ನಲ್ಲ, ನಡಿಯ ಎಲ್ಲೋದ? ಊರ್ದೇವ್ರ ಮೇಲಾಣೆ, ಮಂದೇವ್ರ ಮೇಲಾಣೆ, ಬಿಡೋದಿಲ್ಲ ಅವನ್ನ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಖಂಡಿತ ಇಂಪಾಸಿಬಲ್. ಅಯ್ಯೋ ಮೊದ್ಲು ಇಲ್ಲಿಂದ ಓಡೋಗ್ರು. ಚಿಂಗಮ್ ರೆಡ್ ಲೈಟ್ ಹಾಕೊಂಬಿಟ್ಟವನೆ. ಓಡ್ರು ಓಡಪ್ಪ. ಓಡಿ. ನಿಮ್ಮದ್ ಬಿಡಲ್ಲ ಇವತ್ತು. ಈಗ ಬರ್ತಾ ಇದ್ದಾರೆ, ಅವ್ರ ಹೆಸರು ಹೇಳೋ ಅಗತ್ಯನ ಇಲ್ಲ. ಮಾಟ 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 ಮಾಟ. ಈಗ ಬರ್ತಾ ಇದ್ದಾರೆ ಜಗತ್ತಿನ ಅತಿ ಕೆಟ್ಟ ಪೈಲ್ವಾನ್ ಕಿಂಗ್ ಕೋಬ್ರಾ. ಇವನ್ನ ಜೊತೆ ಫೈಟ್ ಮಾಡ್ತಾರಂತ. ಚಿಂಗಂ ಸರ್, ಫೈಟ್ ಶುರು ಹಚ್ಕೊಳ್ಳಿ. ಮೊಟ್ಟು ಡಾಕ್ಟರ್ ಬುಡ್ಸ್ವಾಮಿ ಕೊಟ್ಟಿದ್ದ ಔಷಧಿ ತಗೊಳ್ಳೋ, ತಿನ್ನ. ಒಣಗೋಗಿರೋ ಮೀನ್ ತರ ಇರೋ ಪೈಲ್ವಾನ್ ಮುಗಿಸೋದಕ್ಕೆ ನಾವು ಔಷಧಿ ತಗೋಬೇಕಾ? ಅದ್ರ ಅವಶ್ಯಕತೆ ಇಲ್ಲ. ಇವನ್ ಬದುಕಿರ್ಲಿ ಅಂತ ಪ್ರೇಯರ್ ಮಾಡಿ. ಕಮ್ ಆನ್, ಫೈಟ್. ಅಯ್ಯೋ ಅಮ್ಮಮ್ಮ! ಅಯ್ಯೋ, ಏನೋ ಹಿಂಗೆ ಸಿಗ್ತಾ ಇದ್ದಾರೆ, ಬಟ್ಟೆ ಹೋಗ್ತಾ ಹೋಗಿತಾ ಇದ್ದಾರಲ್ಲಪ್ಪ. ಅಯ್ಯಪ್ಪ, ಅಯ್ಯೋ. ಮೋಟು ಹೊಗೆ ಹಾಕೊಳ್ಳೋ ಕಾರ್ಯಕ್ರಮ ಇದೆ ಅನ್ಸುತ್ತೆ. ಡಾಕ್ಟರ್ ಮುನ್ಸ್ವಾಮಿ ಏನ್ ಔಷಧಿ ಕೊಟ್ಟಪ್ಪ ನೀನು ಅವ್ರಿಗೆ? ಅಯ್ಯೋ ಪತ್ಲು, ಅದು ಬರೀ ಸಕ್ಕರೆ ಪುಡಿ ಅಷ್ಟೇ. ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ, ನಮ್ಮ ಮೋಟು ಗೆದ್ದೆ ಗೆಲ್ತಾನೆ. ಈಗ ಮೋಟು ಮತ್ತು ಸ್ಕಾರ್ಪಿಯೋ ಮಧ್ಯೆ ಕುಸ್ತಿ ನಡೆಯುತ್ತೆ. ಫೈಟ್ ಬಿಗಿನ್. ನಾನ್ ಫೈಟ್ ಮಾಡಲ್ಲಪ್ಪ. ನೀನು ಔಷಧಿ ಏನು ಕೆಲಸ ಮಾಡ್ಲೇ ಇಲ್ಲ. ಕೊಡು ಪೌಡ್ರ ಮೊದಲೇ ತಿನ್ಬಿಡ್ತೀನಿ, ನೋಡೋಣ. ಈಗ ನೋಡ್ತಾರೆ ಬತ್ಲೋ, ನಾನು ಈ ಸೂಪರ್ ಪೌಡರ್ ತಿನ್ಬಿಟ್ಟು ಎಲ್ಲರನ್ನು ಮುಗಿಸ್ಬಿಡ್ತೀನಿ, ಎಲ್ಲರನ್ನು ಧೂಳ ಮುಗಿಸ್ಬಿಡ್ತೀನಿ. ಮೊದ್ಲು ಯಾಕೋ ಹಿಂಗ್ ಮಾಡ್ತಾ ಇದಾರೆ? ಲೇ ಮೋಟು, ಏನಾದ್ರು ಐಡಿಯಾ ಮಾಡೋ. ಇನ್ನು ಎಷ್ಟೊತ್ತು ಧರ್ಮದಟ್ಟು ತಿಂತಿರ್ತೀಯ ನೀನು? ಖಾಲಿ ಹೋಟೆಲ್ ತಲೆಲೆ ಓಡಲ್ಲ ಕಣೋ. ನೀನೇ ಏನಾದ್ರು ಐಡಿಯಾ ಮಾಡೋ, ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಐಡಿಯಾ ಮೋಟು, ಎಲ್ಲಿ ನೋಡು ಏನಿದೆ ಅಂತ. ಸಮೋಸ. ಇದನ್ನ ಕುಸ್ತಿ ಮುಗಿದ್ಮೇಲೆ ಕೊಡೋಣ ಅಂತಿದ್ದೆ, ಆದ್ರೆ ನಿನ್ಗೆ ಈಗ್ಲೇ ಕೊಡ್ತೀನಿ ನೋಡು. ಒಂದು ಪಂಚಿಗೆ ಒಂದು ಸಮೋಸ, ಏನಂತೀಯ? ರೆಡಿಯಾಗು. ಮೋಟು 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 ಬೇಗ ಸಮೋಸ ಕೊಡವ. ಸಮೋಸ ಖಾಲಿ ಆಗೋಯ್ತು. ಈ ಪುಟಾಣಿ ಪುರ್ಪುರಿ ನಗರದ ಪೈಲ್ವಾನು ನಮ್ಗೆ ಅವಮಾನ ಮಾಡ್ತಾನ. ಬನ್ನಿ, ನಾವು ಒಂದು ಕೈ ನೋಡ್ಕೊಳ್ಳೋಣ. ಬನ್ನಿ ಬನ್ನಿ. ಅಯ್ಯಮ್ಮ, ಚೀಟಿಂಗ್, ಮೋಸ, ಚೀಟಿಂಗ್, ಚೀಟಿಂಗ್. ಅಯ್ಯಮ್ಮ, ಸಮೋಸ ಪತ್ತು ಕೊಡ್ಬೇಕಾ? ಸಮೋಸಲ್ಲ
ಸಮೋಸ ಎಲ್ಲ ಖಾಲಿ ಹೋಗಿದ್ದೀನಪ್ಪ. ಒಂದ್ ನಿಮಿಷ ಇರೋ, ಏನಾದ್ರು ಮಾಡ್ತೀನಿ. ಯಾರ ಹತ್ರ ಸಮೋಸ ಇಟ್ಕೊಂಡಿದ್ದೀರಾ? ತಗೋರಿ ಸಮೋಸ ಅದ ನನ್ ಕೂಡ. ಈ ಸಮೋಸ ನನ್ನ ಪುಕ್ಷಟೆ ಕೊಡ್ತಾ ಇದೀನಿ, ಬಿಡ್ಬೇಡ ಅವನ್ನ. ಆ ಚೆಚ್ ಹಾಕ್ಬಿಡ ಅವನ್ನ, ತಗ. ಸಮೋಸ ಮೋಟು ಬಾಯಿಗೆ ಈಗ ಹೋಗ್ಲೇಬಾರ್ದು. ನನ್ ಮೇಲ್ ಪ್ರಾಮಿಸ್, ಎಲ್ಲರ ಮೇಲೂ ಪ್ರಾಮಿಸ್. ಇಂಥ ಫೈಟ್ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ದ ವಿನ್ನರ್ ಇಸ್ ಸಮೋಸಾ ಈಟರ್ ಮಿಸ್ಟರ್ ಮೋಟು. ಅಣ್ಣ ಜಲ್ದಿ ಸಮೋಸ ಕೊಳ್ಳ ತಿನ್ಬೇಕು. ಇವತ್ತಂತೂ ತುಂಬಾ ಕಷ್ಟಪಟ್ಟು ಬಂದಿದ್ದೀರಿ, ಬಹಳ ಹೊಟ್ಟೆ ಆಗ್ತಿದೆ ಅಣ್ಣ. ಮೋಟು ಫಸ್ಟ್ ಲೈನ್ ನಾಗ ನಿಂತ್ಕ. ಓಕೆ, ಅಲ್ಲಿ ನೋಡು, ಜಗತ್ತಿನ ಎಲ್ಲಾ ಪೈಲ್ವಾನ್ಗಳು ನನ್ನ ಸಮೋಸದಾಗೆ ಶಕ್ತಿ ಇದೆ ಅಂತ ಹೇಳಕತ್ತಾರ. ಮತ್ತ ಅವರೆಲ್ಲ ನನ್ನ ಸಮೋಸ ತಿನ್ನೋದಕ್ಕೆ ಇಲ್ಲಿ ಬಂದಾರ. ಅಲ್ಲಿ ನೋಡು, 1 ಕಿಲೋಮೀಟರ್ ದೂರ ಕ್ಯೂನಾಗ ನಿಂತಾರ. ಹೋಗು, ನೀನು ಕ್ಯೂನಾಗ ನಿಂತ್ಕ, ಹಿಂದೆ ಹೋಗ.